ಕೊಪ್ಪಳ ಜಿಲ್ಲೆಯ ಲಿಂಗದಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಇದೀಗ ದೆಹಲಿ ಪ್ರವಾಸಕ್ಕೆ ಹೊರಟಿದ್ದಾರೆ. ಪ್ರವಾಸಕ್ಕೆ ಹೊರಟ ಶಾಲೆಯ ವಿದ್ಯಾರ್ಥಿಗಳನ್ನು ಸಂಸದ ರಾಜಶೇಖರ ಹಿಟ್ನಾಳ ಅವರು ಸಿಹಿ ತಿನಿಸಿ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ರಾಜಶೇಖರ ಹಿಟ್ನಾಳ ದೆಹಲಿಯ ಸಂಸತ್ ಭವನ ವೀಕ್ಷಣೆಗೆ ಗ್ರಾಮೀಣ ವಿದ್ಯಾರ್ಥಿಗಳು ತೆರಳುತ್ತಿದ್ದಾರೆ. ಲೋಕಸಭಾ ಕಲಾಪಗಳ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವುದು ಈ ಪ್ರವಾಸದ ಉದ್ದೇಶವಾಗಿದೆ ಎಂದರು. ಕಿರಿಯ ಪ್ರಾಥಮಿಕ ಶಾಲೆ ಇರಬಹುದು, ಶಾಪುರ್ ಇರಬಹುದು, ಈಗ ಅನೇಕ ಸ್ಕೂಲ್ಗಳಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಅದರಲ್ಲಿ ವಿಶೇಷವಾಗಿ ಜಗತ್ತನ್ನು ತೋರಿಸುವಂತ ಪ್ರಯತ್ನ ಇದು ಒಳ್ಳೆಯ ಪ್ರಯತ್ನ. ಬೇವಿನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಗೀತಾ ಕುಮಾರಿ, ಗ್ರಾಮಸ್ಥರ ಸಹಕಾರದಿಂದಾಗಿ ಪ್ರಾಥಮಿಕ ಶಾಲೆಯ ಮಕ್ಕಳು ದೆಹಲಿ, ಗೋವಾ, ಮುಂಬೈಗಳ ಪ್ರವಾಸ ಕೈಗೊಳ್ಳಲು ಸಾಧ್ಯವಾಗಿದೆ. ಪ್ರವಾಸದ ವೇಳೆಯಲ್ಲಿ ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಗಮನ ನೀಡುವಂತೆ ಶಾಲಾ ಶಿಕ್ಷಕರಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಎಲ್ಲರೂ ಹೋಗಿ ಬರ್ರಿ ಅಂತ ಹೇಳಿ ಗ್ರಾಮ ಪಂಚಾಯಿತಿ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಅವರಿಗೆ ಶುಭಾಶಯನ ಕೋರ್ಲಿಕ್ಕೆ ಇಷ್ಟಪಡ್ತೀವಿ. ಸರ್ಕಾರಿ ಶಾಲಾ ಮಕ್ಕಳ ಶಾಲಾ ಪ್ರವಾಸವನ್ನು ಪ್ರಾಯೋಜಿಸಿದ್ದ ಕಾರ್ಲೋಸ್ಕರ್ ಕಂಪನಿಯ ಮಾನವ ಸಂಪನ್ಮೂಲ ವಿಭಾಗದ ವ್ಯವಸ್ಥಾಪಕ ಉದ್ದವ್ ಕುಲಕರ್ಣಿ ಮಕ್ಕಳೊಂದಿಗೆ ದೆಹಲಿಯಲ್ಲಿನ ಸಂಸತ್ ಭವನ ವೀಕ್ಷಣೆಗೆ ಹೋಗುತ್ತಿರುವುದು ಸಂತಸದ ವಿಷಯ. ಇದೇ ಮೊದಲ ಬಾರಿಗೆ ರಾಜ್ಯದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಎಂದರು. ಬಹಳ ಸಂತೋಷದಾಯಕದ ಒಂದು ಸುದ್ದಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರು ಪ್ರವಾಸ ಸುಖಕರವಾಗಲಿ, ಸೇಫ್ಟಿ ಇಂಪಾರ್ಟೆಂಟ್, ಮಕ್ಕಳು ಸುರಕ್ಷಿತವಾಗಿ ಹೋಗಿ ಈ ಒಂದು ಪ್ರವಾಸವನ್ನು ಕೈಗೊಂಡು ಬಂದರೆ ನಿಜವಾಗ್ಲೂ ಇದು ಸಂತೋಷದಾಯಕದ ಸುದ್ದಿ. ಸಹ ಶಿಕ್ಷಕಿ ಗೀತಾ ಪೂಜಾರ, ಮಕ್ಕಳಿಗೆ ಪುಸ್ತಕದಲ್ಲಿ ಓದಿ ಕಲಿಯುವುದಕ್ಕಿಂತ ನೇರವಾಗಿ ನೋಡಿ ತಿಳಿದುಕೊಳ್ಳುವುದರಿಂದ ಮಕ್ಕಳ ಜ್ಞಾನ ವೃದ್ಧಿಯಾಗುತ್ತದೆ. ಇದೇ ಕಾರಣಕ್ಕೆ ಶೈಕ್ಷಣಿಕ ಶಾಲಾ ಪ್ರವಾಸಗಳನ್ನು ಆಯೋಜಿಸಲಾಗುತ್ತದೆ ಎಂದರು. ಇದೇ ಫಸ್ಟ್ ಟೈಮ್ ನಾವು ಮತ್ತೆ ಮಕ್ಕಳ ಜೊತೆಗೆ ಹೋಗ್ತಾ ಇರೋದು. ಸೊ ನಮಗೂ ಲಕ್ಕಿ ಅಂತ ಅನ್ಸುತ್ತೆ, ಯಾಕಂದ್ರೆ ಮಕ್ಕಳ ಜೊತೆಗೆ ನಾವು ಸಹ ಪಾರ್ಲಿಮೆಂಟ್ ಅನ್ನ ನೋಡ್ತಾ ಇದ್ವಿ. ಇದಕ್ಕೆ ಅವಕಾಶ ನಿಜವಾಗ್ಲೂ ನಮಗೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ. ಅತಿಥಿ ಶಿಕ್ಷಕಿ ರಾಜೇಶ್ವರಿ, ಶಾಲೆಯ ಮಕ್ಕಳೊಂದಿಗೆ ದೆಹಲಿ ಪ್ರವಾಸ ಮಾಡುವ ಅವಕಾಶ ತಮಗೆ ದೊರೆತಿದ್ದು ಮಕ್ಕಳೊಂದಿಗೆ ಇದೇ ಮೊದಲ ಬಾರಿಗೆ ತಾವು ಸಹ ಸಂಸತ್ ಭವನವನ್ನು ವೀಕ್ಷಿಸಲು ಕಾತುರರಾಗುವುದಾಗಿ ಹೇಳಿದರು. ಒಂದು ಹೊಸ ಅನುಭವವನ್ನು ನಾವು ಇಲ್ಲಿ ಮಕ್ಕಳಿಗೆ ನೀಡ್ತಾ ಇದ್ದೀವಿ. ಜೊತೆಗೆ ನಾವು ಕೂಡ ಅದನ್ನ ನೋಡೋಕೆ ಅವಕಾಶ ಆಗಿರ್ಲಿಲ್ಲ. ಮಕ್ಕಳ ಜೊತೆಗೆ ನಾವು ಕೂಡ ಆ ಒಂದು ಅನುಭವವನ್ನ ಪಡ್ಕೊಳ್ಬಹುದು. ಪೋಷಕರಾದ ಜಮುನಾ ರಾಣಿ, ಸರ್ಕಾರಿ ಶಾಲೆಯ ಮಕ್ಕಳು ದೆಹಲಿಯಲ್ಲಿನ ಸಂಸತ್ ಭವನ ನೋಡಲು ಇಲ್ಲಿನ ಶಿಕ್ಷಕರೇ ಕಾರಣ, ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಎಂದರು. ನಾವು ಅಲ್ಲಿ ನೈಜವಾಗಿ ತೋರಿಸೋದಕ್ಕೆ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮತ್ತೆ ಸಂಸತ್ ಭವನವನ್ನು ಪ್ರವೇಶ ಮಾಡ್ತಾ ಇರ್ತಕ್ಕಂತಹ ಮೊದಲ ಸರ್ಕಾರಿ ಶಾಲೆ ಇದು ಅಂತ ಹೇಳೋದಕ್ಕೆ ಹೆಮ್ಮೆಯ ವಿಷಯ ಆಗುತ್ತೆ. ಗ್ರಾಮದ ಯುವಕ ಸಂತೋಷ್ ಕೋರಿ, ತಮ್ಮ ಗ್ರಾಮದ ಮಕ್ಕಳು ದೆಹಲಿಗೆ ಶಾಲಾ ಪ್ರವಾಸಕ್ಕೆ ಹೋಗುತ್ತಿರುವುದು ತಮಗೆಲ್ಲರಿಗೂ ಸಂತೋಷ ತಂದಿದೆ. ಮಕ್ಕಳು ಸುರಕ್ಷಿತವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಎಂದು ಹಾರೈಸಿದರು. ಸಿಕ್ಕಿರೋದ್ರಿಂದ ನಮ್ಮ ಮುದ್ದು ಮಕ್ಕಳಲ್ಲಿ ಬಹಳ ಸಂತೋಷ ತಂದಿರೋ ವಿಚಾರ. ಹಾಗಾಗಿ ವಿಶೇಷವಾಗಿ ಇಲ್ಲಿನ ಶಾಲಾ ಆಡಳಿತ ಮಂಡಳಿಗೆ ನಾವು ಧನ್ಯವಾದಗಳು ಬಯಸ್ತೇನೆ.